ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ರೀಸೆಂಟಾಗಿ ನಾನು ಮೀಶೋನಲ್ಲಿ ಒಂದು ಕಬ್ಬಿಣದ ದೋಸೆ ಹಂಚನ್ನ ನಾನು ಬುಕ್ ಮಾಡಿದ್ದೆ. ಎಷ್ಟು ಚೆನ್ನಾಗಿ ಬಂದಿದೆ ಇದು ಅಂತ ಐರನ್ ತವಾ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನಾನು ಬಿಲೀವೇ ಮಾಡ್ಕೊಂಡಿದ್ದಿಲ್ಲ, ಅಷ್ಟು ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸ್ಕ್ವೇರ್ ಶೇಪಲ್ಲಿ ಬರುತ್ತೆ, ತುಂಬಾ ವೈಡ್ ಆಗಿದೆ ಅಂತಲೇ ಹೇಳ್ಬೋದು. ಸಖತ್ತಾಗಿ ದೊಡ್ಡದಾಗಿದೆ. ಆ್ಯಂಡ್ ಇದನ್ನು ನೀವು ದೋಸೆನ ಮಾಡೋದಕ್ಕಿಂತ ಮುಂಚೆ ಫಸ್ಟು ನೀರಲ್ಲಿ ಡಿಶ್ ವಾಶಲ್ಲೆಲ್ಲ ನೀವು ನೀಟಾಗಿ ವಾಶ್ ಮಾಡಿಕೊಂಡು ಅದಾದಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕಿಬಿಟ್ಟು ಫುಲ್ಲು ಕೆಂಪಗಾಗಬೇಕು ಆ ರೀತಿನಲ್ಲಿ ಆನಿಯನ್ನ ಫ್ರೈ ಮಾಡ್ಕೋಬೇಕು. ಅದು ಸೀದೋದ್ರೂ ಪರವಾಗಿಲ್ಲ, ಅಷ್ಟು ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕು. ಓಕೆನಾ? ತಂದಿದ ತಕ್ಷಣನೇ ದೋಸೆ ಹಂಚನ್ನ ನಾವು ಯೂಸ್ ಮಾಡಬಾರ್ದು, ಅಂದರೆ ದೋಸೆ ಮಾಡಿಕೊಂಡು ತಿನ್ನಬಾರ್ದು, ಅದು ಚೆನ್ನಾಗಿರೋದಿಲ್ಲ. ಈ ರೀತಿ ಎಲ್ಲ ನಾವು ಕ್ಲೀನ್ ಮಾಡ್ಕೊಂಡು ಆದಮೇಲೆ ನಾವು ದೋಸೆನ ಪ್ರಿಪೇರ್ ಮಾಡ್ಕೋಬೋದು. ಫಸ್ಟ್ ದೋಸೆ ಎಲ್ಲ ಚೆನ್ನಾಗಿ ಬರೋದಿಲ್ಲ, ಆಮೇಲೆ ಸೆಕೆಂಡ್ ದೋಸೆಯಿಂದ ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಈ ಒಂದು ದೋಸೆ ಹಂಚಿಂದು ಸ್ಪೆಷಾಲಿಟಿ ಏನಪ್ಪ ಅಂತ ಹೇಳಿದ್ರೆ, ನಾವು ಹೋಟೆಲಲ್ಲಿ ಅಂದರೆ ರೆಸ್ಟೋರೆಂಟಲ್ಲೆಲ್ಲ ನೋಡಿರ್ತೀವಲ್ವ, ದೋಸೆ ಎಲ್ಲ ತಿನ್ಲಿಕ್ಕೆ ಹೋದಾಗ ಅವ್ರು ಯೂಸ್ ಮಾಡೋಂಥ ಕಬ್ಬಿಣದ ಒಂದು ಹಂಚ್ ಅಂತಾನೆ ಹೇಳ್ಬೋದು. ಅವ್ರು ತುಂಬ ದೊಡ್ಡದಾಗಿರೋಂಥದ್ದು ಯೂಸ್ ಮಾಡ್ತಿರ್ತಾರೆ. ಅದರಲ್ಲಿ ನಾವು ಮಿನಿ ಸೈಜಲ್ಲಿ ನಮ್ಮ ಮನೇಲಿ ನಾವು ಸೇಮ್ ರೆಸ್ಟೋರೆಂಟ್ ಸ್ಟೈಲಲ್ಲೇ ನಾವು ದೋಸೆನ ಮಾಡಿಕೊಂಡು ತಿನ್ಬೋದು. ತುಂಬ ಚೆನ್ನಾಗಿದೆ. ಬರೀ ದೋಸೆ ಇಲ್ಲ, ನಾನಿಲ್ಲಿ ಆಮ್ಲೆಟ್ ಕೂಡ ಮಾಡಿದ್ದೀನಿ, ಮತ್ತು ರಾಗಿ ದೋಸೆ ಕೂಡ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ರೋಟಿ ಆಗಿರ್ಬೋದು, ಪರಾಟ ಆಗಿರ್ಬೋದು, ಎಲ್ಲದೂ ಕೂಡ ಈ ಒಂದು ತವಾನಲ್ಲಿ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಡಿಲೀಷಿಯಸ್ ಇರುತ್ತೆ. ದೋಸೆ ಮಾತ್ರ ಗರಿ ಗರಿಯಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಕಬ್ಬಿಣದಲ್ವಾ, ಸೊ ಹೆಲ್ತ್ಗೂ ಕೂಡ ಬೆನಿಫಿಟ್ ಆಗಿರುತ್ತೆ. ಅಡಿದ್ರೆ ನೀವು ಗ್ಯಾಸ್ ಸ್ಟವ್ ಆಗಿರ್ಬೋದು, ಆಮೇಲೆ ಸೌದೆ ಒಲೆ ಮೇಲೂ ಕೂಡ ಇಟ್ಟು ನೀವು ಅಂದ್ರೆ ಅಡಿಗೆ ಮಾಡ್ಕೋಬಹುದು. ಈಗ ಹಳ್ಳಿನಲ್ಲೆಲ್ಲ ಇರ್ತೀರಾ ಅಲ್ವಾ, ಸೊ ನೀವು ಒಲೆಲೂ ಕೂಡ ಅಡಿಗೆ ಮಾಡ್ಕೋಬಹುದು. ಹಂಚು ಏನು ಕೂಡ ಹಾಳಾಗೋದಿಲ್ಲ, ಬಿಕಾಸ್ ಇದೇ ನಾನ್ ಸ್ಟಿಕ್ ಅಲ್ಲ, ಇದು ಕಬ್ಬಿಣದ್ದು. ಸೊ ಹಾಗಾಗಿ ಯೂಸ್ ಮಾಡ್ಬೋದು, ಏನು ಪ್ರಾಬ್ಲಮ್ ಆಗೋದಿಲ್ಲ. ಅಂಡ್ ಆಲ್ಸೋ ಹೆಲ್ತ್ಗೂ ಕೂಡ ತುಂಬಾನೇ ಬೆನಿಫಿಟ್ ಇದು ಕಬ್ಬಿಣದಲ್ಲಿ ನಾವು ಯೂಸ್ ಮಾಡೋದಲ್ವಾ. ಸೊ ಹಾಗಾಗಿ ಎಲ್ಲರೂ ಕೂಡ ಇವಾಗ ಟ್ರೆಡಿಷನಲ್ ಮೆಥಡ್ಗೆ ನಾವು ಶಿಫ್ಟ್ ಆಗ್ತಾ ಇದೀವಿ. ನಿಮ್ಗೂ ಕೂಡ ಗೊತ್ತಿರುತ್ತೆ, ನಾನ್ ಸ್ಟಿಕ್ ಎಲ್ಲದೂ ಕೂಡ ಅವಾಯ್ಡ್ ಮಾಡ್ತಾ ಇದೀವಲ್ವಾ. ಸೊ ನಾನು ಇದನ್ನು ಯಾಕೆ ತರಿಸ್ಕೊಂಡೆ ಅಂತ ಹೇಳಿದ್ರೆ, ಸೊ ನಾನು ಸರ್ಚ್ ಮಾಡ್ತಿದ್ದೆ. ಈಗ ರೆಸ್ಟೋರೆಂಟಲ್ಲಿ ಹೋಟೆಲೆಲ್ಲ ನೋಡಿದಾಗ ಅವ್ರದ್ದು ಹಂಚೆಲ್ಲ ಕಬ್ಬಿಣದೇ ಅವ್ರು ಯೂಸ್ ಮಾಡೋದು, ನಾನ್ ಸ್ಟಿಕ್ ಏನು ಕೂಡ ಯೂಸ್ ಮಾಡೋದಿಲ್ಲ. ಮತ್ತು ಆ ಒಂದು ಶೇಪೇ ಚೆನ್ನಾಗಿರುತ್ತೆ, ತುಂಬ ದೊಡ್ಡದಾಗಿರುತ್ತೆ. ಸೊ ಅದನ್ನೇ ನಾವು ಮನೇಲೂ ಕೂಡ ಅಂದರೆ ನಮ್ಮ ಮನೇಲೂ ಕೂಡ ಇರಬೇಕಲ್ಲ ಅಂತ ಹೇಳಿ ನಾನು ಹಂಗೆ ಸರ್ಚ್ ಮಾಡ್ತಿದ್ದೆ. ಅಮೆಝಾನ್ ಆಗಿರ್ಬೋದು, ಫ್ಲಿಪ್ಕಾರ್ಟ್ ಆಗಿರ್ಬೋದು, ಎಲ್ಲ ಕಡೆನೂ ನೋಡ್ತಿದ್ದೆ. ತುಂಬ ಜಾಸ್ತಿ ಪ್ರೈಸಲ್ಲಿ, ಒಂದು 2,000 1,500 ಆ ರೇಂಜಲ್ಲೆಲ್ಲ ಇರೋದು. ಬಟ್ ಮೀಶೋದಲ್ಲಿ ನನಗೆ ಇದು ಎಷ್ಟು ಪ್ರೈಸಲ್ಲಿ ಸಿಕ್ತು ಗೊತ್ತಾ? ಬರೀ 609 ರೂಪಾಯಿ, 1 ರೂಪಾಯಿ ಕಮ್ಮಿ, 610 ರೂಪಾಯಿ ಅಂತಲೇ ಹೇಳ್ಬೋದು. ಆ್ಯಂಡ್ ಇದು ಬಂದು 12 ಇಂಚಸ್ ಅಷ್ಟು ಬರುತ್ತೆ, ಅಂದರೆ ಉದ್ದ ಮತ್ತು ಅಗಲ ಸೇಮ್ ಈಕ್ವಲ್ ಸೈಜಲ್ಲಿ, ಬಿಕಾಸ್ ಸ್ಕ್ವೇರ್ ಶೇಪ್ ಇದೆ ಅಲ್ವಾ. ಸೊ ಹಾಗಾಗಿ ಈಕ್ವಲ್ ಸೈಜ್ ಬರುತ್ತೆ. ವಿತ್ ಹ್ಯಾಂಡಲ್ ಕೂಡ ಇದೆ. ತುಂಬ ಚೆನ್ನಾಗಿದೆ, ನೋಡಿ ಪರ್ಚೇಸ್ ಮಾಡ್ಕೊಳ್ಳಿ. ಸಿಕ್ಕಾಪಟ್ಟೆ ಕಡಿಮೆ ಪ್ರೈಸು. ನೀವು ಹೊರಗಡೆ ಇದನ್ನೇ ತೊಗೊತೀರಾ ಅಂತ ಹೇಳಿದ್ರೆ ಮಿನಿಮಮ್ ಅಂದರೂ 1,500ದಿಂದ 2,000 ರೂಪಾಯಿನಲ್ಲಿ ಸಿಗುತ್ತೆ. ಮತ್ತು ಸೈಜ್ ಮೇಲೂ ಕೂಡ ಮನಿ ಡಿಪೆಂಡ್ ಆಗಿರುತ್ತೆ. ಸೊ ತುಂಬ ಚೆನ್ನಾಗಿದೆ, ನನಗಂತೂ ಪರ್ಸ್ನಲಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ಇದರಲ್ಲಿ ನಿಮಗೆ ಸೇಮ್ ನಾನ್ ಸ್ಟಿಕ್ಕಲ್ಲೂ ಕೂಡ ಸಿಗುತ್ತೆ, ಅಲ್ಯೂಮಿನಿಯಮು. ಕೆಲವರಿಗೆ ಕಬ್ಬಿಣದ ಇಷ್ಟ ಆಗೋದಿಲ್ಲ, ನಾನ್ ಸ್ಟಿಕ್ಕೇ ಬೇಕು ಅಂತ ಅನ್ಕೊಂತಿರ್ತೀರಲ್ವಾ. ಸೊ ಅವರಿಗೂ ಕೂಡ ಅವೈಲೇಬಲ್ ಇದೆ ಮೀಶೋದಲ್ಲಿ. 775 ರೂಪಾಯಿನಲ್ಲಿದೆ. ಲಿಂಕ್ ಕೊಟ್ಟಿರ್ತೀನಿ, ಸೊ ನಾನು ಮೆನ್ಷನ್ ಕೂಡ ಮಾಡ್ತೀನಿ. ಐರನ್ ದೋಸೆ ತವ ಮತ್ತು ನಾನ್ ಸ್ಟಿಕ್ ದೋಸೆ ತವ ಅಂತ ಹೇಳಿ. ಸೊ ನೀವು ಐರನ್ ಆದ್ರೂ ತಗೊಳ್ಳಿ ಅಥವಾ ನಾನ್ ಸ್ಟಿಕ್ ಆದರೂ ಕೂಡ ತಗೊಳ್ಳಿ. ಬಟ್ ನನ್ನ ಸಜೆಷನ್ ಏನಪ್ಪ ಅಂತ ಹೇಳಿದ್ರೆ ಐರನ್ ಈಸ್ ಬೆಸ್ಟ್ ಅಂತಲೇ ಹೇಳ್ಬೋದು. ಸ್ವಲ್ಪ ಗ್ಯಾಸ್ ಕೂಡ ಖರ್ಚಾಗುತ್ತೆ, ಏನು ಮಾಡೋಕ್ಕಾಗಲ್ಲ, ಬಟ್ ಹೆಲ್ತ್ಗೆ ಒಳ್ಳೇದಲ್ವಾ. ಸೊ ಹಾಗಾಗಿ ಸಿಕ್ಕಾಪಟ್ಟೆ ಕಡಿಮೆ ಪ್ರೈಸ್. ನಾನ್ ಸ್ಟಿಕ್ಕಿಗೆ ಕಂಪೇರ್ ಮಾಡಿದ್ರೆ ಬರೀ 609 ರೂಪಾಯಿ ಅಷ್ಟೇ. ತುಂಬ ಚೆನ್ನಾಗಿದೆ, ಬೇಗನೆ ಪರ್ಚೇಸ್ ಮಾಡ್ಕೊಳ್ಳಿ, ಬೇಗನೆ ಔಟ್ ಆಫ್ ಸ್ಟಾಕ್ ಆಗ್ತಿರುತ್ತೆ. ಸೊ ಐ ಹೋಪ್ ನಿಮಗೂ ಕೂಡ ಲೈಕ್ ಆಯಿತು ಈ ಒಂದು ತವಾ ಅಂತ ಅನ್ಕೊಂಡಿದ್ದೀನಿ. ಏನಾದ್ರು ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಹಾಗೆ ಮಿಸ್ ಮಾಡಿದಂತೆ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗಲಿ. ಆ್ಯಂಡ್ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.